ಪುದುಚೇರಿಯ 2 ದಿನಗಳ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗೋರಿಮೇಡುವಿನ ಪೊಲೀಸ್ ತರಬೇತಿ ಮೈದಾನದಲ್ಲಿ ಪುದುಚೇರಿ ಪೊಲೀಸರಿಗೆ ಸಾಂಪ್ರದಾಯಿಕ ಧ್ವಜವನ್ನು ಪ್ರದಾನ ಮಾಡಿದರು. இதோ கம்பீரமான அணிவகுப்பு ஆய்வு வாகனத்தில் மைதானத்தையும் படை வீரர்களையும் into a capable and technologically advanced force. இருக்கிறார். இதோ காவல்துறை இயக்குனர் அவர்கள் மாண்புமிகு சிறப்பு விருந்தினரிடம் வண்ண கொடியை வழங்கிக் கொண்டிருக்கிறார். அனைவரும் உங்களுடைய கர ஒலிகளை வழங்க பணிவுடன் வேண்டுகிறோம். Chief guest now ಬಳಿಕ ಮಾತನಾಡಿದ ಅವರು ಪುದುಚೇರಿಯ ಬಲವರ್ಧನೆ ವಿಕಾಸಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಎಂದು ಹೇಳಿದರು. ರಾಷ್ಟ್ರಪತಿ ಪೊಲೀಸ್ ಕಲರ್ ಗೌರವ ಪೊಲೀಸರಿಗೆ ಸರ್ವೋಚ್ಚ ಸನ್ಮಾನವಾಗಿದೆ. ಈಗ ಈ ರಾಷ್ಟ್ರಪತಿಗಳ ಬಣ್ಣ ಪ್ರಶಸ್ತಿ ಪಡೆದ ದೇಶದ ಪೊಲೀಸ್ ಪಡೆಗಳ ಪಟ್ಟಿಗೆ ಪುದುಚೇರಿ ಪೊಲೀಸರು ಸೇರ್ಪಡೆಗೊಂಡಿದ್ದು, ಪುದುಚೇರಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ಬ್ರಿಟಿಷರು ರೂಪಿಸಿದ ಕಾನೂನುಗಳನ್ನು ಬದಲಾಯಿಸಿ 3 ಹೊಸ ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿ ಮಾಡಿದೆ. ಈ ಕಾನೂನಿನ ಉದ್ದೇಶ ಶಿಕ್ಷೆಯನ್ನು ಆಧರಿಸಿಲ್ಲ, ಬದಲಾಗಿ ಜನರಿಗೆ ನ್ಯಾಯವನ್ನು ಖಚಿತಪಡಿಸಿಕೊಳ್ಳುವುದರ ಮೇಲೆ ಆಧಾರಿತವಾಗಿದೆ. ಹೊಸ ಕ್ರಿಮಿನಲ್ ಕಾನೂನುಗಳು ತಂತ್ರಜ್ಞಾನ, ಸಮಯ ಪಾಲನೆ ಮತ್ತು ನಂಬಿಕೆ ಎಂಬ 3 ಸ್ತಂಭಗಳನ್ನು ಆಧರಿಸಿವೆ ಎಂದು ಅವರು ತಿಳಿಸಿದ್ದಾರೆ. कोरोना से ग्रस्त पुदुचेरी की जनता, बुजुर्ग नागरिक, बच्चे, महिलाएं, उनकी सेवा करने में आपने जो बहादुरी दिखाई है वो मैं हमेशा के लिए याद रखूंगा. नरेंद्र मोदी जी के नेतृत्व में भारत सरकार ने अंग्रेजों के बनाई हुई दंड संहिता को बदलकर 3 भारतीय न्याय संहिताओं को लागू किया है. ये न्याय संहिताओं की सोच दंड आधारित नहीं है. ये न्याय संहिताओं की सोच नागरिकों को न्याय दिलाने के लिए केंद्रित, तकनीक सक्षम और समयबद्ध बनाने की है. ये तीनों न्याय संहिताएं टेक्नोलॉजी, टाइमलाइन और ट्रस्ट, ये 3 पिलर पर खड़ी की गई है. ಪುದುಚೇರಿ ಪೊಲೀಸರ ಅಸಾಧಾರಣ ಸೇವೆ, ಶಿಸ್ತು ಮತ್ತು ವಿಶಿಷ್ಟ ಸಾಧನೆಗಳನ್ನು ಗುರುತಿಸಿ ಭಾರತದ ರಾಷ್ಟ್ರಪತಿಗಳು ಮೇ 8ರಂದು ಪುದುಚೇರಿ ಪೊಲೀಸರಿಗೆ ಪೊಲೀಸ್ ಬಣ್ಣ ನೀಡುವುದಾಗಿ ಘೋಷಿಸಿದ್ದರು. ಮಧ್ಯಾಹ್ನದ ಬಳಿಕ ಅಮಿತ್ ಶಾ ಅವರು ಪುದುಚೇರಿಯ ಮುರುಘಾ ಥಿಯೇಟರ್ ಸಿಗ್ನಲ್ನಲ್ಲಿ ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ನಿನ್ನೆ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಗೆ ಆಗಮಿಸಿದ ಅಮಿತ್ ಶಾ ಅವರನ್ನು ಲೋಕನಿವಾಸದಲ್ಲಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಕೇಂದ್ರ ಗೃಹ ಸಚಿವರ ಭೇಟಿಯ ಹಿನ್ನೆಲೆಯಲ್ಲಿ ಪುದುಚೇರಿಯಾದ್ಯಂತ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ.